ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿ ಎಂಬ ವರವನ್ನು ಹೊಂದಿದವರು. ಪ್ರೈಸ್ ದಿ ಲಾರ್ಡ್. ಮರಣವು ಆಳ್ವಿಕೆ ಮಾಡಿತು ಒಬ್ಬನ ಅಪರಾಧದ ದೆಸೆಯಿಂದ. ಆದ್ರೆ ಈಗ ದೇವರ ವಾಕ್ಯ ಹೇಳ್ತೈತೆ, ಇನ್ನೊಂದು ಕಡೆ ದೇವರು ತನ್ನ ಸೈನ್ಯವನ್ನು ಎಬ್ಬಿಸ್ತಾ ಇದ್ದಾನೆ, ತನ್ನ ಸಭೆಯನ್ನು ಕಟ್ಟುತ್ತಾ ಇದ್ದಾನೆ. ಇವರು ಯಾರಂದ್ರೆ ದೇವರು ಅನುಗ್ರಹಿಸುವ, ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ಹೊಂದಿರುವಂತವರು. ಪ್ರೈಸ್ ದಿ ಲಾರ್ಡ್. ನೀವೇನು ಹೊಂದಿದ್ದೀರಾ? ನಮ್ಗೇನು, ನಾವು ಯಾವತ್ತು ದೇವ ನೋಡಿ, ನನ್ನ ಕಿಸೆಯಲ್ಲಿ ಹಣ ಉಂಟಾ, ನನ್ನ ಕುತ್ತಿಗೆಯಲ್ಲಿ ಚಿನ್ನ ಉಂಟಾ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಉಂಟಾ, ಆಸ್ತಿ ಪತ್ರಗಳಿದ್ದಾವ, ಎಜುಕೇಶನ್ ಉಂಟಾ, ಇದನ್ನು ನೋಡ್ಕೊಳ್ತೇವೆ. ಇದು ಎಲ್ಲದಕ್ಕಿಂತ ಹೆಚ್ಚಿಂದು ದೇವರು ಕೊಟ್ಟಿದ್ದಾನೆ. ಹೆಚ್ಚಿಂದು ಕಂಪ್ಯಾರಿಸನ್ ಇಲ್ಲ. ಇದೆಲ್ಲವನ್ನು ಪ್ರೊಡ್ಯೂಸ್ ಮಾಡುವಂತ ಒಂದನ್ನು ಕೊಟ್ಟಿದ್ದಾನೆ. ಅದೇನಂದ್ರೆ ಕೃಪಾದಾನವನ್ನು ಕೊಟ್ಟಿದ್ದಾನಂತೆ. ತೆಲುಗು ಬೈಬಲ್ ಕೃಪಾ ಬಾಹುಳ್ಯತೆ ಅಂದ್ರೆ ಬಹಳವಾದ ಕೃಪೆಯನ್ನು, ಅತಿಶಯವಾದ ಕೃಪೆಯನ್ನು ಧಾರಾಳವಾಗಿ ಅನುಗ್ರಹ ಮಾಡಿದ್ದಾನಂತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪ್ರತಿದಿನ ಎಣಿಸ್ಕೊಳ್ಬೇಕು, ನಿನ್ಗೇನುಂಟು ಅಂದ್ರೆ ದೇವರ ಕೃಪೆ ಉಂಟು. ನಿನ್ಗೇನ್ ದೇವರು ಕೊಟ್ಟಿದ್ದಾನೆ? ಧಾರಾಳವಾದ ಕೃಪಾದಾನವನ್ನು ಕೊಟ್ಟಿದ್ದಾನೆ, ದೇವರ ಕೃಪೆಯನ್ನು ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ಧಾರಾಳವಾಗಿ ಅನುಗ್ರಹಿಸಿರುವಂತ ಕೃಪಾದಾನವನ್ನು, ನೀತಿ ಎಂಬ ವರವನ್ನು. ನಮ್ಗಿನ್ನು ದೇವರು ಏನ್ ಕೊಟ್ಟಿದ್ದಾನಂತೆ? ನೀತಿ ಕೊಟ್ಟಿದ್ದಾನೆ. ಎಲ್ಲರೂ ಹೇಳೋಣ, ಏನು ಕೊಟ್ಟಿದ್ದಾನೆ? ಕೊಟ್ಟಿದ್ದಾನಂದ್ರೆ ವರ ಕೊಟ್ಟಿದ್ದಾನೆ. ಏನು ವರ? ನೀತಿ ಕೊಟ್ಟಿದ್ದಾನೆ. ಎಲ್ಲರೆಲ್ಲ ನೀತಿ. ನೀತಿ ಯಾರ ನೀತಿ? ದೇವರ ನೀತಿ. ಮನುಷ್ಯರ ನೀತಿ ಅಲ್ಲ, ಮನುಷ್ಯರ ಕ್ರಿಯೆಗಳಿಂದ ಬರುವ ನೀತಿ ಅಲ್ಲ, ದೇವರ ನೀತಿಯನ್ನು ಕೊಟ್ಟಿದ್ದಾನಂತೆ. ನೋಡಿ, ಲೋಕದಲ್ಲಿ ಆಳ್ವಿಕೆ ಮಾಡ್ಬೇಕಂದ್ರೆ ನಮ್ಮ ನೀತಿ, ಲೋಕದ ನೀತಿ ಕೆಲಸ ಮಾಡಲ್ಲ ರೀ. ಪ್ರೈಸ್ ದಿ ಲಾರ್ಡ್. ದೇವರ ನೀತಿ ಮಾತ್ರ ಕೆಲಸ ಮಾಡ್ತೈತೆ. ಅದಕ್ಕೆ ಪಾಸ್ಟರ್ ಹಗಲು ರಾತ್ರಿ ಹೇಳ್ತಾರೆ, ನೀವು ನೀತಿವಂತರು 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 ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀತಿವಂತರಂದ್ರೇನ ತಪ್ಪಾದ ಬೋಧನೆ. ದೇವರ ನೀತಿ ಹೊಂದಿದ್ದೇವೆ, ನಾವು ನೀತಿವಂತರು ಎಂಬುದಾಗಿ ತಿಳುವಳಿಕೆ ಇಲ್ಲದೆ ದೊರೆತನ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನ ನೀತಿಯ ಮೇಲೆ ನಾನು ತಪ್ಪು ಮಾಡಲಿಲ್ಲ ಅಂತ ನಿಂತ್ಕೊಂಡ್ರೆ ಸೈತಾನನ ಯಾವುದೋ ಒಂದು ತಪ್ಪನ್ನು ತೋರಿಸ್ತಾನೆ. ಕಮಾನ್, ನಿನ್ನ ನೀತಿ ಮೇಲೆ ನಿಂತ್ಕೊಂಡ್ರೆ ಯಾವುದೋ ಒಂದು ತಪ್ಪನ್ನು ತೋರಿಸ್ತಾನೆ. ನಮ್ಮ ಅಧಿಕಾರ ದೊರೆತನ ಎಲ್ಲ ಕೆಳಗಡೆ ಇಟ್ಟುಬಿಟ್ಟು ನನ್ನ ಕೈಲಿ ಆಗಲ್ಲಪ್ಪ ಅಂತ ಅಂದುಕೊಳ್ತೇವೆ. ಆದ್ರೆ ದೇವರ ನೀತಿಯನ್ನು, ಅದಕ್ಕೆ ದೇವರು ತನ್ನ ನೀತಿಯನ್ನು ಕೊಟ್ಟಿದ್ದಾನೆ. ಈ ನೀತಿ ಮೇಲೆ ನಿಂತುಕೊಂಡಂತ ವ್ಯಕ್ತಿಯನ್ನು ಸೈತಾನನ್ನು ಕದಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಒಂದು